ಭೋಜನ ಭೋಜನ ಸವಿಯಾದ ಭೋಜನ ಇವತ್ತು ನನ್ನ ಹೊಟ್ಟೆಗೆ ಹಿತವಾದ ಭೋಜನ ಭೋಜನ ನಮ್ಮ ಪಕ್ಕದ ಮನೆಯ ಆಂಟಿಯ ಶ್ರೀಮಂತ ಕಾರ್ಯದ ಸವಿಯಾದ ಭೋಜನ ಶ್ರೀಮಂತ ಕಾರ್ಯದ ಹಿತವಾದ ಭೋಜನ. ಅಯ್ಯೋ ಮುಂಜಾನೆ ಮುಂಜಾಕೆ ಹಿಂಗ್ ರೆಡಿಯಾಗಿ ನಿಂತವನೇ ಸ್ಕೂಲಿಗೆ ಇವತ್ತು ಹಿಂಗ್ ಬರ್ತಾವನ ಇದ್ಯಾಕೆ ಹಿಂಗ್ ಆಡ್ತದ ನೀನು? ಆಹಾಹಾ ಇವತ್ತು ಭರ್ಜರಿ ಊಟನ ಹೊಟ್ಟೆ ತುಂಬಾ ತಿಂದ್ಬಿಡ್ಬೇಕು, ಹಂಗೆ ತಿಂದ್ಬಿಟ್ಟು ಮಜ್ಜಾ ಮಾಡ್ಬೇಕು, ಇಲ್ಲ ಅಂದ್ರೆ ಈ ಹೊಟ್ಟೆ ಮೋಸ ಮಾಡ್ದಂಗ ಆಗ್ಬಿಡ್ತೈತಿ. ಲೋ ಮಂಜ ಯಾಕೆ ಸ್ಕೂಲಿಗೆ ಬರಲ್ವಾ? ಲೋ ಪ್ರದಿ ಯಾಕೆ ಇವತ್ತು ಸ್ಕೂಲಿಗೆ ಹೋಗ್ತಿದೀಯಾ? ಸ್ಕೂಲ್ಗೆ ಹೋಗ್ದಲೆ ಮತ್ತಿನ್ನೆಲ್ಲ ಹೋಗ್ಬೇಕು? ಲೋ ಪ್ರದಿ ಇವತ್ತು ನಮ್ಮ ಪಕ್ಕದ ಮನೆ ಆಂಟಿ ಶ್ರೀಮಂತ ಕಾರ್ಯಕ್ರಮ ಇವತ್ತು ಭರ್ಜರಿ ಹಬ್ಬದ ಊಟ ಹಾಕ್ತವ್ರೆ, ನೀನು ಅಲ್ಲಿಗೆ ಬರಲ್ವೇ? ಏನು ನಿಮ್ಮ ಪಕ್ಕದ ಮನೆ ಆಂಟಿದು ಶ್ರೀಮಂತ ಕಾರ್ಯನಾ? ಹ್ಞೂ ಕಣ್ಣ ಪ್ರದಿ, ನಿನಗೆ ಗೊತ್ತಿಲ್ವಾ? ನಿಮ್ಮ ಮನೆ ಪಕ್ಕದ್ದು ನನಗೆ ಹೆಂಗ್ ಗೊತ್ತಿರ್ತದ? ಸರಿ ಸರಿ ಈಗ ಗೊತ್ತಾಗ್ತಲ್ಲ, ಬಾ. ಎಲ್ಲಿಗ್ಲಾ? ಇನ್ನೆಲ್ಲಿಗೋ? ಹಬ್ಬದ ಊಟ ಉಣ್ಣಕ್ಕೆ ನಡಿ ಮತ್ತೆ ಹೋಗೋಣ. ಇಲ್ಲಪ್ಪ, ಸ್ಕೂಲ್ ಬಿಟ್ಬಿಟ್ಟು ನಾನೇನಾರ ಫಂಕ್ಷನ್ ಊಟ ಉಣ್ಣಕ್ಕೆ ಹೋದ್ರೆ ನಮ್ಮ ಅಮ್ಮಯ್ಯ ಅಷ್ಟೇ ಉಣ್ಣಕ್ಕೋಸ್ಕರ ಸ್ಕೂಲ್ ಬಿಟ್ಟಿದೀಯಲ್ಲ ಅಂತ ಹೇಳಿ ಹಿಂದೆ ದೊಣ್ಣಕೋಲ್ ಹಿಡ್ಕೊಂಬಂದು ಹೊಡಿದ ತಾಟೆಯ. ಯೋ ಪ್ರದಿ, ನಿಮ್ಮ ಅಮ್ಮಯ್ಯ ಹೇಳಿದ್ರೆ ತಾನೇ ಗೊತ್ತಾಗೋದು, ನಿಮ್ಮ ಅಮ್ಮಯ್ಯ ಹೇಳಕ್ಕೆ ಹೋಗ್ಬೇಡ, ಸುಮ್ ಫಂಕ್ಷನಿಗೆ ಬಂದ್ಬಿಡು. ನಾವೇನು ಫಂಕ್ಷನ್ ಒಳಗಡೆ ಹೋಗ್ತೀವ, ಊಟ ಎಲ್ಲ ಹಾಕ್ತಾರ ಅಲ್ಲಿ ಹೋಗ್ತೀವ ಆಟೆಯ. ಆ ಫಂಕ್ಷನ್ ನಮ್ಮ ಅಮ್ಮಯ್ಯ ಬಂದೇ ಬರ್ತತೆ. ಇದು ಹೆಣ್ಮಕ್ಳು ಕಾರ್ಯಕ್ರಮ ಅಲ್ಲ, ನಮ್ಮ ಅಮ್ಮಯ್ಯ ಬಂದೇ ಬರ್ತತೆ. ಅವಾಗೇನಾರ ನೋಡ್ಬಿಟ್ರೆ ಅದ್ ಹೆಂಗೆ ನೋಡ್ತತೆ? ನಿಮ್ಮ ಅಮ್ಮಯ್ಯ ಕಾಣಿಸ್ಕೊಂಡ್ಲೇ ಬೇಡ. ನಾನ್ ಇರ್ತೀನಲ್ಲ, ನಿಮ್ಮ ಅಮ್ಮಯ್ಯ ಎಲ್ಲಾರು ಎದ್ರಿಗೆ ಬಂದ್ರೆ ಬಚ್ಚಿಕೆಲ್ಲ ಅಂತ ಹೇಳ್ತೀನಿ ಕಣ್ಲ. ಬಾರ್ಲಮ್ಮ ಪ್ರದಿ ಹೋಗೋಣ. ಇಲ್ಲಪ್ಪ, ಈ ಸ್ಕೂಲ್ ಏನಾರು ತಪ್ಪಿಸ್ಕೊಂಡು ಈ ತರ ಉಣ್ಣಕ್ ಹೋದ್ರೆ ಆಮೇಲೆ ಮೇಷ್ಟ್ರು ನಾಳೆಯ ಹೊಡಿತಾರೆ. ಏನ್ ಬರೆಯಕ್ ಕೊಟ್ಟಿರ್ತಾರೋ ಆಮೇಲೆ ಏನ್ ಓದಕ್ ಕೊಟ್ಟಿರ್ತಾರ ಅಂತಾನೆ ಗೊತ್ತಾಗಲ್ಲ. ನಾನ್ ಸುಮ್ನೆ ನಮ್ ಪಾಡಿಗೆ ನಾನು ಸ್ಕೂಲಿಗೆ ಹೋಗ್ತೀನಪ್ಪ. ಲೋ ಪ್ರದಿ, ಅದಕ್ಕೆ ತಾನ್ಲ ನಾನ್ ನಿನ್ಗೆ ಹೇಳೋದು, ನಿನ್ ದಡ್ ನನ್ ಮಗ ಅಂತ ಹೇಳ್ಬಿಟ್ಟು. ಲೇ, ಈ ಸ್ಕೂಲಾಗ ಏನ್ ಹೇಳ್ಕೊಟ್ರು ಏನ್ ಬರ್ಯಕ್ ಕೊಟ್ಟಾರೆ ಅಂತಂದು ಆ ರಂಗಂತ ತಿಳ್ಕೋಬಹುದು ಕಣ್ಲ. ಬಾರ್ಲ, ಆದ್ರೆ ದಿನ ಹಬ್ಬದ ಊಟ ಮಾಡಕತ್ತಿಲ್ಲ ಪ್ರದಿ, ಯೋಚನೆ ಮಾಡು. ಭರ್ಜರಿ ಹಬ್ಬದ ಊಟ, ಸ್ವೀಟು, ಖಾರ, ಪಾಯಸ, ವಡೆ, ಕೋಸುಂಬರಿ, ಪಲ್ಯ, ಹೋಳಿಗೆ, ಅಪ್ಪಪ್ಪಪ್ಪಪ್ಪ ತರದ ಅಡಿಗೆ ಮಾಡಿರ್ತಾರೆ ಕಣ್ಲ. ಇಂಥ ಊಟ ನಿಮ್ಮ ಮನೆಗೆ ದಿನನ ಮಾಡ್ತಾರೆ? ಯಾವಾಗ ಈ ತರದ ಊರಾಗೆ ಅಪರೂಪಕ್ಕೊಂದೊಂದು ಕಾರ್ಯಕ್ರಮ ನಡೀತದೆ, ಅಂತ ಕಾರ್ಯಕ್ರಮ ನಾವು ಮಿಸ್ ಮಾಡ್ಕೊಂಡ್ರೆ ನಮ್ಮ ಹೊಟ್ಟೆಗೆ ಅನ್ಯಾಯ ಮಾಡ್ದಂಗ ಕತ್ಕಣಲಿ. ನೀನ್ ಹೇಳೋದಿನ ಕರೆಕ್ಟ್ ಐತೆ ಕಣ್ಲ ಮಂಜ, ಇಂಥ ಊಟ ದಿನ ಸಿಗಕ್ಕಿಲ್ಲ. ಆದ್ರೆ ಈ ಸ್ಕೂಲ್ ತಪ್ಪಿಸ್ಕೊಂಡ್ಬಿಟ್ಟು ಈ ತರ ಎಲ್ಲ ಉಣ್ಣಕ್ ಹೋಗೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ ಕಂಡ. ಲೋ ಪ್ರದಿ, ಇದ್ರಲ್ಲಿ ಏನೋ ತಪ್ಪೈತಿ? ಹೊಟ್ಟೆ ತುಂಬಾ ಉಣ್ಣಕ್ ಹೋಗ್ತಿದೀವಿ ನಾವು, ಬೇರೆ ಏನಾರ ಕೆಟ್ಟ ಕೆಲಸ ಮಾಡಕ್ಕೆ ಸ್ಕೂಲ್ ತಪ್ಪಿಸ್ಕೊಂತಿದೀವ? ಇಲ್ಲ ತಾನೇ? ಸ್ಕೂಲಾಗೆ ಮೇಷ್ಟ್ರ ಹಬ್ಬದ ಊಟ ನಮಗೆ ಹಾಕ್ತಾರೆ. ಇಂಥ ಊಟ ಊರಾಗೆ ಅಪರೂಪಕ್ಕೆ ಸಿಗೋದು. ಯಾವಾಗ ಒಂದೊಂದ್ಸಲಿ 2 ತಿಂಗಳು ಇಲ್ಲ 3 ತಿಂಗಳು ಇಲ್ಲ ವರ್ಷಕ್ಕೆ ಒಂದೊಂದ್ಸಲಿ ನಡೆಸ್ತಾರೆ. ಇಂಥ ಸಮಯದಾಗೂ ನಾವು ಅದನ್ನ ಮಿಸ್ ಮಾಡ್ಕೊಂಡ್ರೆ ಹೆಂಗ್ ಹೇಳಿ? ನೀನೇ ಸ್ವಲ್ಪ ಯೋಚನೆ ಮಾಡು. ಹೌದು ಕಳ್ಳ ಪ್ರದಿ, ನೀನ್ ಹೇಳೋದುವೇ ಕರೆಕ್ಟ್ ಐತೆ. ಈಗಾದ್ರೂ ಅರ್ಥ ಆತ ನಾನು ಹೇಳಿದ್ದು. ಮತ್ ನಡಿ ಮತ್ತೆ ಹೋಗೋಣ. ಸರಿ ಕಳ್ಳ ಮಂಜ, ಆತು ನಡಿ ಹೋಗೋಣ. ಆದ್ರೆ ನಮ್ಮ ಅಮ್ಮಯ್ಯ ಕಾಣಿಸ್ಕೋಬಾರ್ದು ಆಟೆ. ಸರಿ ಆತ್ ನಡಿ, ನಿಮ್ಮ ಅಮ್ಮಯ್ಯ ಕಾಣಿಸ್ದಂಗೆ ನಾನು ನೋಡ್ಕೊಂತೀನಿ ನಡಿ. ನಿಜವಾಗ್ಲೂ ತಾನೇ? ಕಣ್ಲ, ಬಾರ್ಲ, ನಾನು ನೋಡ್ಕೊಂತೀನಿ. ಓ ಪ್ರದಿ, ಈಗ ಡೈರೆಕ್ಟ್ ಆಗಿ ಅಡಿಗೆ ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗನ್ ಬಾ. ಅಲ್ಲಿ ಏನೇನ್ ಮಾಡ್ತಿದಾರೆ ಅಂತ ಗೊತ್ತಾಕತ್ತೆ. ಆಮೇಲೆ ಏನೇನ ಮಾಡ್ತಿರ್ತಾರಲ್ಲ ಹಂಗೆ ಇಸ್ಕೊಂಡು ತಿನ್ಬೋದು. ನಡಿ ನಡಿ. ಸರಿ ಕಣ್ಲ, ನಡಿ ಹೋಗನ್. ಆಹಾ ಪ್ರದಿ, ಹಬ್ಬದ ಊಟದ ವಾಸನೆ ಮೂಗಿ ಗಮ್ ಅಂತ ಬಡಿತಾ ಇಟ್ಕಂಡ್ಲ. ಯಾವಾಗ ಉಂಡೆನಾ ಅಂತ ಅನಿಸ್ತೈತೆ. ಏ ಸರ್ಕಾಳ್ರ ಹುಡುಗರ, ಇತ್ಲ ಬರ್ರ, ಅಡ್ಗೆ ಮಾಡಕರ ಬಿಸಿ ಪಾತ್ರೆ ಹತ್ರ ನಿಂತ್ಕೋಬಾರ್ದು ಮಕ್ಕಳು, ನಡ್ರಿ ಆ ಕಡೆ. ಅಣ್ಣ
ಯಾಕಪ್ಪ ಸುಮ್ಮನೆ ಹಂಗೆ ತಿಳ್ಕೊಳ್ಳೋಣ ಅಂತ. ಇನ್ನೇನ್ ಫಂಕ್ಷನ್ಗೆ ಏನ್ ಮಾಮೂಲಿ ಅಡಿಗೆ ಮಾಡ್ತಾರಲ್ಲ ಅದನ್ನೇ ಕಣೋ ಮಾಡಕ್ ಹೇಳಿರೋದು, ಅದನ್ನೇ ಮಾಡ್ತಾ ಇದೀವಿ. ಮಾಮೂಲಿ ಒಂದ್ ರೈಸ್ ಬಾತು, ಇನ್ನ ಅನ್ನ ಸಾಂಬಾರು, ಕೋಸಂಬರಿ, ಪಲ್ಯ, ವಡ, ಹಪ್ಳ, ಉಪ್ಪಿನಕಾಯಿ, ಇದೇನೆ. ಹಾ 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 ಹಾ, ಇದೆಲ್ಲ ಹಂಗೆ ಕೇಳ್ತಾ ಇದ್ರೆ ಕಿವಿಗೆ ಹಂಗ ಬಾಯಿಗಾಸಿನ ನೀರು ಹಂಗೆ ಬರ್ತೈತೆ. ಅಣ್ಣ ಅವರಿಗೆಲ್ಲ ಆತ ಇಲ್ ಕಣಪ್ಪ ಹುಡ್ಗ, ಇನ್ನ ಆಗ್ತೈತೆ. ಈ ಸ್ವೀಟ್ ಮಾಡವೆಲ್ಲ ಮುಗ್ದವೆ. ಈಗ ಸಾಂಬಾರು ಪಲ್ಯ ಮಾಡ್ತಾ ಇದೀವಿ. ಇನ್ನೇನು ಇನ್ನೊಂದು ಅರ್ಧ ಗಂಟೆಗೆ ಎಲ್ಲ ಮುಗಿತತಿ. ಹೌದೇನಣ್ಣ, ಬೇಗ ಬೇಗ ಮಾಡ್ರಿ. ಯಾಕಪ್ಪ ಹುಡ್ಗ ಅಷ್ಟು ಅರ್ಜೆಂಟು? ಅಲ್ಲ ಹೊಟ್ಟಸ್ಕೊಂಬಿಟ್ಟಿ ಏನು? ಕಣಣ್ಣ, ಇವತ್ತು ಹೊಟ್ಟೆ ತುಂಬಾ ಉಣ್ಬೇಕು ಅಂತ ಹೇಳಿ ಇನ್ನ ಏನು ತಿಂದಿಲ್ಲ, ಖಾಲಿ ಹೊಟ್ಟೆನೆ ಬಿಟ್ಕೊಂಡ್ಬಿಟ್ಟಿನಿ. ಅನ್ಕಂಡ್ಲ ಹುಡ್ಗ, ಇನ್ನ ಅಡುಗೆ ಮಾಡ್ತಾ ಇರೋದು ಮಧ್ಯಾಹ್ನ ಊಟಕ್ಕೆ. ನೀನೆಲ್ಲ ಬೆಳಗ್ಗಿಂದನೇ ಉಪವಾಸ ಮಾಡ್ತಿದೀಯಲ್ಲೋ. ಅಣ್ಣ, ಮತ್ತೆ ಬೆಳಗ್ಗೆ ಊಟ ಉಣ್ಬಿಟ್ರೆ ಆಮೇಲೆ ಮಧ್ಯಾಹ್ನ ದಪ್ಪನೆ ಉಣ್ಣಕ್ ಆಗಲ್ಲ. ಅದಕ್ಕೆ ಖಾಲಿ ಬಿಟ್ಕೊಂಡ್ಬಿಟ್ಟಿದೀನಿ. ಒಂದೇ ಸಲ ದಪ್ಪನಿಗೆ ಬೆಳಗ್ಗೆ ಮಧ್ಯಾಹ್ನ ಎರಡು ಸೇರ್ಸಿ ಉಣ್ಣೋಣ ಅಂತ. ಲೇ ಹುಡ್ಗ, ಬೆಳಗ್ಗೆ ಊಟ ಉಣ್ದಂಗೆ ಮಧ್ಯಾಹ್ನ ಊಟ ಉಣ್ತೀನಿ ಅಂತ ಖಾಲಿ ಹೊಟ್ಟೆಗಿದ್ರೆ ಬರೀ ಹೊಟ್ಟೆ ತುಂಬಾ ಗಾಳಿನೇ ತುಂಬ್ಕೊಂತ ತಾಟೆ, ಊಟ ಸೇರಕ್ಕಿಲ್ಲ. ಹೋಗ್ ಏನಾರು ತಿನ್ನೋಗು. ಅಲ್ಲಿ ಒಡೆ ಕರೀತದಾರೆ, ಹೋಗ್ ಅವನ್ನಾರ ಇಸ್ಕೊಂಡ್ ತಿನ್ನೋಗು. ಹೌದೇನಣ್ಣ, ಬೋಂಡ ಕರಿತವ್ರ? ಆಹಾಹಾ, ಎಲ್ಲಣ್ಣ? ಅಲ್ಲಿ ಹೋಗ ಆ ಕಡೆ ಮನೆ ಹಿಂದೆ. ಲೋ ಪ್ರದಿ, ಬಾರ್ಲಾ, ಬೋಂಡ ಕರಿತದರಂತೆ, ಇಸ್ಕೊಂಡ್ ತಿನ್ನೋಣ. ನಡಿ ನಡಿ. ಒಳ್ಳೆ ಹುಡುಗರು ಕಂಡ್ಲ. ಫಂಕ್ಷನ್ ಊಟ ಅಂತ ಹೇಳ್ಬಿಟ್ಟು ಊಟ ಉಣ್ಲಲ್ದಂಗೆ ಬೆಳಗಿಂದ ಹಂಗೆ ಅವನಂತ ಉಪವಾಸ. ಒಳ್ಳೆ ಹುಡ್ಗ. ಪ್ರದಿ, ಬೋಂಡ ಎಣ್ಣೆ ಒಳಗಡೆ ಬೇಯ್ತೈತೆ ಕಣ್ಲಾ. ಹೌದು ಕಣ್ಲ ಮಂಜ, ಬಿಸಿ ಬಿಸಿ ಬೋಂಡ ಹೆಂಗಾರ ಮಾಡಿ ಅವ ಅಣ್ಣನ ಹತ್ರ ಒಂದ್ 4 ಬೋಂಡ ಇಸ್ಕೊಂಡು ತಿನ್ಬಿಡೋಣ. ಆದ್ರೆ ಅವ ಅಣ್ಣ ಕೊಡ್ತಾತ ಕೇಳಿದ ತಕ್ಷಣ ಹೆಂಗಾರ ಐಡಿಯಾ ಮಾಡಿ ಇಸ್ಕೊಳ್ಳ ಮಂಜ. ನಿನಗೆ ಹೇಳ್ಕೊಡ್ಬೇಕು ಐಡಿಯಾನಾ? ಏನಾರ ಐಡಿಯಾ ಮಾಡ್ತೀನಿ ಇರು. ಮಾಡು. ಅಣ್ಣ ಬೋಂಡ ಕರೆದಿದ್ರೆ ಒಂದ್ 4 ಕೊಡ್ಬೇಕಂತೆ. ಇರ್ಬದ್ರನ್ ಹೇಳ್ತು, ಅದು ಉಪ್ಪು ಆಗೈತಾ ಇಲ್ಲ, ಕರೆಕ್ಟ್ ಐತಾ ಇಲ್ಲ ಉಪ್ಪು ಖಾರ ಬೋಂಡಗೆ ನೋಡ್ತೀನಿ, ಇಸ್ಕೊಂಬರ್ಲಿ ಹೋಗ್ಲಾ ಅಂತ ಕಳಿಸ್ತು. ಅದಕ್ಕೆ ಬಂದೆ ಕಣ. ಏನೋ ಈರ್ಭದ್ರಣ್ಣ ಉಪ್ಪಾಗೈತಿ ಇಲ್ಲ ನೋಡ್ಬೇಕು, ಇಸ್ಕೊಂಬ ಬೋಂಡ ಅಂತ ಹೇಳ್ತಾ. ಅದಕ್ಕೆ ಬಂದದ್ದು. ಆಮೇಲೆ ಸಪ್ಪೆ ಆಗ್ಬಿಟ್ರೆ ಬೋಂಡ ಚೆನ್ನಾಗಿರಕ್ಕಿಲ್ಲ ನೋಡು. ಅದಕ್ಕೆ ಮುಂಚೆನೆ ಉಪ್ಪೆಲ್ಲ ಕರೆಕ್ಟ್ ಐತಾ ಅಂತ ನೋಡ್ಬಿಟ್ಟು ಆಮೇಲೆ ಆಗಿಲ್ಲ ಅಂದ್ರೆ ಇನ್ನೊಂಚೂರು ಕಾಯಿಸ್ಕೊಳಕ್ಕೆ ಹೇಳಿದ್ರಕ್ಕತೆ. ನೋಡ್ತೀನಿ, ಇಸ್ಕೊಂಬರೋಗು ಅಂತ ಹೇಳ್ತಾನ. ಅದಕ್ಕೆ ಬಂದೆ. ಆಗಿತ್ತಾನೆ ಬೋಂಡ. ಯಲ ಮಂಜ, ಇವನು ಉಪ್ಪು ಬಿಡ್ತಾನಪ್ಪ ಇವನು. ಇನ್ನ ಈಗ ಎಣ್ಣೆಗೆ ಬಿಟ್ಟಿದ್ದೀನಿ ತಡೆಯಪ್ಪ, ಈಗ ತಾನೆ ಇನ್ನ ಬೇಯ್ತದವೆ. ಬೇಂದ್ಮೇಲೆ ಕೊಡ್ತೀನಿ, ಹೋಗಿ ತೋರ್ಸ್ಕೊಂಬ. ಏನಾರ ಉಪ್ಪು ಹುಳಿ ಏನಾರ ಖಾರ ಕಡಿಮೆ ಇತ್ತು ಅಂದ್ರೆ ಹಾಕ್ತೀನಿ, ಕೇಳ್ಕೊಂಬರುವಂತೆ. ಹೆಂಗ್ಲ ಪ್ರದಿ ಐಡಿಯಾ ಉಪಯೋಗಿಸಿದ್ದು? ಸೂಪರ್ ಕಣ್ಣ ಮಂಜ, ನೀನು ಇಲ್ಲಿರ್ಬಾರ್ದಾಗಿತ್ತು, ಎಲ್ಲೋ ಇರ್ಬೇಕಾಗಿತ್ತು. ಅವ ಅನ್ನಿಗ ಬೋಂಡ ಬಿಸಿ ಬಿಸಿ ಕೊಡ್ತತೆ, ರುಚಿ ನೋಡೋದಕ್ಕೆ. ಹಂಗೆ ಒಂದ್ 4-5 ಎಕ್ಸ್ಟ್ರಾ ಇಸ್ಕೊಂಡ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ. ಆಮೇಲೆ ಉಣ್ಣ ಟೈಮಿಗೆ ಮತ್ತೆ ಪಂತೆ ಕುತ್ಕೊಂಡು ತಿನ್ಬೇಕತ್ತೆ. ಹೆಂಗೈತೆ ಐಡಿಯಾ? ಸಕ್ಕತ್ತಾಗೈತಲ್ಲ ಮಂಜ ಐಡಿಯಾ, ಹಂಗೆ ಮಾಡೋಣ. ಓ ಈರ್ಭದ್ರಣ್ಣ ಅವರು ಬರ್ರಿ. ಅಯ್ಯೋ ಮಂಜ, ಈರ್ಭದ್ರಣ್ಣ ಇಲ್ಲಿಗೆ ಬಂತು. ಏನ್ಲ ಮಾಡ್ದು ಪ್ರದಿ? ಅವ ಅಣ್ಣನ ಹೆಸರು ಹೇಳ್ಬಿಟ್ಟು ಉಪ್ಪು ಹುಳಿ ಖಾರ ನೋಡ್ಬೇಕು ಅಂತ ಹೇಳಿ ಅಣ್ಣನ ಹತ್ರ ಬೋಂಡ ಬೇಕು ಅಂತ ಹೇಳಿದೀವಿ. ಈಗೇನಾದ್ರೂ ಈರ್ಭದ್ರಣ್ಣ ಬಂದ್ಬಿಟ್ಟು ಏನು ನಿಜ ಹೇಳ್ಬಿಟ್ರೆ ಏನ್ಲ ಮಾಡೋದು? ನಾನ್ ಬೋಂಡಗಿನ್ನ ಏನ್ ತರ ಕೇಳಿಲ್ಲ ಹುಡುಗರ ಕೈಲಿ ಅಂತ ಹೇಳ್ಬಿಟ್ರೆ ಹೆಂಗ್ಲ ಮಾಡೋದು? ನಾನ್ ಹೇಳ್ದೆ ಈ ತರ ಐಡಿಯಾ ಎಲ್ಲ ವರ್ಕ್ ಆಗಲ್ಲ ಅಂತಂದು, ಡಬ್ಬ ಐಡಿಯಾ. ಈಗ ಈರ್ಭದ್ರಣ್ಣ ಬಂದು ನಾನು ಯಾವ ಹುಡುಗರನ್ನು ಕಳಿಸಿಲ್ಲ, ಏನು ನೋಡಕ್ಕೂ ಹೇಳಿಲ್ಲ ಅಂತ ಹೇಳಿ ಅವಣ್ಣನ್ ತಾವ್ ಹೇಳ್ತತೆ. ಅವಣ್ಣನು ಬೈತತೆ, ಈರ್ಭದ್ರಣ್ಣನು ಬೈತತೆ, ಸುಳ್ಳು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಇಬ್ಬರು ತಾವು ಬೈಸ್ಕೋಬೇಕೀಗ. ಅಯ್ಯಲ್ಲ ಬ್ಯಾಡಪ್ಪ, ಈರ್ಭದ್ರಣ್ಣ ಹೆಂಗ್ ಬೇಕಾ ಹಂಗೆ ಬೈತತೆ. ಸುಮ್ನೆ ಹೋಗಿ ಪಂತೆ ಕುತ್ಕೊಂಡು ಅಲ್ಲೇ ಯಾಕೆ ಹೇಳ
ಅಣ್ಣ ಬರ್ರಿ ಇನ್ನೇನ್ ಬೆಂದು ಬೋಂಡ ಕೊಡ್ತೀನಿ ಹಾಕಿ. ಏ ಮಂಜ ಅವಣ್ಣ ಬಂದೇ ಬಿಡ್ತು, ನಡಿಲ ಇಲ್ಲಿಂದ. ನಡಿ ನಡಿ. ಕಾಳ್ ನನ್ ಮಕ್ಕಳ್ರ ಬೋಂಡ ತಿನ್ನ ಆಸೆಗೆ ಬಂದ್ರಣ್ಣ ಹೇಳ್ತು ಉಪ್ಪಾಗಿತ್ತಿಲ್ಲ ನೋಡ್ತೀನಿ ಅಂತ ಹೇಳಿ ಇಸ್ಕೊಂಬರಕ್ ಹೇಳ್ತು ಅಂತ ಸುಳ್ಳು ಹೇಳ್ತೀರಾ. ಇರ್ಭದ್ರಣ್ಣ ಆಗ್ಲೇ ಬಂದು ಅಲ್ಲ ಎಲ್ಲ ನೋಡಿ ಹೋಗೈತೆ, ಈಗ ನಂತವೇ ಸುಳ್ಳು ಹೇಳಕ್ ಬಂದಾರೆ ಬೋಂಡೆ ಇಸ್ಕೊಳಕ್ಕೆ. ನಾನು ಇಂಥವನ್ನ ನೋಡಿಲ್ಲ. ನಾನು ಅಡಿಗೆ ಮಾಡ ಕೆಲ್ಸದಲ್ಲಿ ಇಂಥವನ್ನ ಯೋಸೊಂದು ನೋಡ್ಬಿಟ್ಟಿದೀನಿ. ನನಗೆ ಚಳ್ಳೆ ಅಂತ ತಿನ್ಸಕ್ ಬರ್ತಾರೆ.